ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಅನ್ಯ ಕೋಮಿನ ಯುವಕರಿಂದ ಕಲ್ಲು ತೂರಾಟ ಆಗಿ ಸದ್ಯ ಮದ್ದೂರು ಪ್ರಕ್ಷುಬ್ಧಗೊಂಡಿದೆ. ಈ ಬಗ್ಗೆ ಮಾತನಾಡೋದಕ್ಕೆ JDSನ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಕೊಂಡು ಹೋಗ್ತೀನಿ. ಸರ್, ಮದ್ದೂರಿನಲ್ಲಾದಂತಹ ಇನ್ಸಿಡೆಂಟ್ ನಿಮಗೆ ನೋಡಿದಂಗೆ ಏನು ಕಾರಣ ಅಂತ ಅನಿಸಿದೆ? ಇದು ನೇರವಾಗಿ ಸರ್ಕಾರದ ವೈಫಲ್ಯತೆ. ಸರ್ಕಾರ ಇದರ ಹೊಣೆಗಾರಿಕೆಯನ್ನು, ಈ ಜವಾಬ್ದಾರಿಯನ್ನು, ಇವತ್ತಾಗಿರ್ತಕ್ಕಂಥ ವೈಫಲ್ಯತೆಗೆ ನೇರವಾಗಿ ಹೊಣೆಗಾರಿಕೆಯನ್ನು ಅವ್ರ ಹೆಗಲ ಮೇಲೆ ಅವ್ರು ತಗೊಳ್ಬೇಕಾಗ್ತದೆ. ಇಲ್ಲಿ ನಾನು ಪೊಲೀಸರ ಮೇಲೆ ದೂರೋದಕ್ಕಿಂತ ಹೆಚ್ಚಾಗಿ, ಯಾಕೆಂದರೆ ಪೊಲೀಸರಿಗೆ ಒಂದು ರೀತಿ ಕಾಂಗ್ರೆಸ್ನ ಪಕ್ಷ ಆಡಳಿತಕ್ಕೆ ಬಂದಾಗಿಂದ ಪೊಲೀಸರ ಒಂದು ನೈತಿಕ ಆತ್ಮಸ್ಥೈರ್ಯವನ್ನು ಕುಗ್ಗಿಸ್ಬಿಟ್ಟಿದ್ದಾರೆ ಅನೇಕ ಪ್ರಕರಣಗಳಲ್ಲಿ. ನೀವು ಕಳೆದ 2 ವರ್ಷದಿಂದ ನೋಡೋದಾದರೆ, ಒಂದು ಕಡೆ ಕೆರಗೋಡ್ನ ಧ್ವಜಾರೋಹಣದ ಒಂದು ಇನ್ಸಿಡೆಂಟು, ಇನ್ನೊಂದು ಕಡೆ ನಾಗಮಂಗಲದಲ್ಲಿ ಕಳೆದ ವರ್ಷ ಇದೇ ರೀತಿಯಾದಂಥ ಒಂದು ಇನ್ಸಿಡೆಂಟು, ಮತ್ತು ನಿನ್ನೆ ದಿನ ಮದ್ದೂರಿನ ನಗರದಲ್ಲಿ ಮಸೀದಿ ಮುಂದೆ ಆಗಿರ್ತಕ್ಕಂಥ ಈ ಒಂದು ಇನ್ಸಿಡೆಂಟು. ಇವೆಲ್ಲವನ್ನು ನೋಡಿದಾಗ ಇವೆಲ್ಲವೂ ಕೂಡ ಪೂರ್ವ ನಿಯೋಜಿತ. ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ವೈ ಆರ್ ದ ನಾಟ್ ಹೆಲ್ಡ್ ರೆಸ್ಪಾನ್ಸಿಬಲ್? ಇವತ್ತು ಗೃಹ ಸಚಿವರು ಮಾತಾಡ್ಬೇಕಾದ್ರೆ ನಾವು ಕೂಡ ನೋಡಿದ್ವಿ, ಭಾಳ ಕೂಲಾಗಿ ಹ್ಯಾಂಡಲ್ ಮಾಡಿದ್ದೀವಿ, ಏನು ತಲೆ ಕೆಡಿಸ್ಕೊಳ್ಳೋಷ್ಟಿಲ್ಲ ಅಂತ ಗೃಹ ಸಚಿವರು ಹೇಳ್ತಾರೆ, ತುಂಬ ಕೂಲಾಗಿ ತೊಗೊಂಡು ಹೇಳ್ತಾರೆ. ಈಗ ಇಲ್ಲಿ ಅನುಭವಿಸೋ ಅಂಥವ್ರು ಯಾರು ಅಂದರೆ, ಇಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿಲ್ಲ. ಯಾಕೆಂದರೆ ಕೆರಗೋಡ್ನಲ್ಲಿ ನಾಗಮಂಗಲದಲ್ಲಿ ಆಗಿರುವಂಥ ಇನ್ಸಿಡೆಂಟಲ್ಲಿ ಭಾಳ ಜನ ಊರು ಬಿಟ್ಟು ಹೋಗಿದ್ದಾರೆ. ಊರಿನಲ್ಲಿ ಇರ್ತಕ್ಕಂಥ ವಾಸ ಇರುವಂಥ ನಾಗರಿಕರು ಅಲ್ಲಿ ಆ ಇನ್ಸಿಡೆಂಟ್ ಆದ ನಂತರ ಅವರ ಕುಟುಂಬಸ್ಥರ ಮೇಲೆ, ಅಮಾಯಕರ ಮೇಲೆ FIRಗಳೇನೋ ದಾಖಲೆ ಆಯಿತು. ಪಾಪ ಅವರು ಮಾನಸಿಕವಾಗಿ ಕುಗ್ಗಿ ಊರನ್ನೇ ಬಿಟ್ಟೋಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ಇದು ಮದ್ದೂರು ನಗರದಲ್ಲಿ ನಾವು ಪ್ರತಿನಿತ್ಯ ನೋಡ್ತೇವೆ. ಟೌನ್ ಪ್ರದೇಶದಲ್ಲಿ ಏನು ಅಂಗಡಿಗಳು, ಮೆಡಿಕಲ್ ಸ್ಟೋರ್ಗಳು ಅಥವಾ ಒಂದು ಹೋಟ್ಲ್ಗಳು, ಇವೆಲ್ಲ ಒಂದು ವ್ಯಾಪಾರ ವಹಿವಾಟುಗಳು ಪ್ರತಿನಿತ್ಯ ನಡೆಸ್ತಾರೆ. ಇವತ್ತು 144 ಸೆಕ್ಷನ್ ಜಾರಿ ಮಾಡಿದ್ದೀರಿ. ಈಗ ಅಲ್ಟಿಮೇಟ್ಲಿ ಕೆಲವೊಂದಷ್ಟು ರಾಜಕೀಯ ಪಕ್ಷಗಳಿಗೆ ಇಲ್ಲಿ ಇದರಿಂದ ರಾಜಕೀಯದ ಲಾಭ ಬರ್ಬೋದು, ಬಟ್ ಇಲ್ಲಿ ಅನುಭವಿಸ್ತಕ್ಕಂಥವ್ರು ಯಾರು? ಜನಸಾಮಾನ್ಯರ ಮೇಲೆ ಇವತ್ತು ಇದರ ಪರಿಣಾಮ ಭಾಳ ಗಂಭೀರವಾಗಿ ಅವರ ತಲೆ ಮೇಲೆ ಇವತ್ತು ಒರೆಸ್ತಕ್ಕಂಥ ಕೆಲಸ ಮಾಡ್ತಾರೆ ಇಲ್ಲಿನ ಸರ್ಕಾರ. ನೇರವಾಗಿ ಸರ್ಕಾರದ ವೈಫಲ್ಯತೆ ಇದಕ್ಕೆ ಹೊಣೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಸರಿ, ಈ ಹಿಂದೆ ಮಂಡ್ಯ ಅಂದರೆ ರೈತರ ಹೋರಾಟ, ಕಾವೇರಿ ಹೋರಾಟ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯಾಗಿತ್ತು. ಬಟ್ ಇತ್ತೀಚೆಗೆ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ನಾಗಮಂಗಲ ಗಲಭೆ ಆಗಿರ್ಬೋದು, ಕೆರಗೋಡು ಆಗಿರ್ಬೋದು, ಇದೀಗ ಮದ್ದೂರು. ಯಾಕೆ ಈ ರೀತಿಯ ಪ್ರಕರಣ ಇತ್ತೀಚೆಗೆ ಹೆಚ್ಚಾಗ್ತಿದೆ ಮಂಡ್ಯದಲ್ಲಿ? ಇದು ನೋಡಿ ಸರ್, ಆ್ಯಕ್ಚುಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಒಂದು ರೀತಿ ನಮ್ಮ ಹಿಂದೂ ಧಾರ್ಮಿಕ ಸಂಸ್ಕೃತಿ. ಈ ವರ್ಷ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ನ ಸರ್ಕಾರನೇ ತಗೊಂಬಂದು ಮುಂದಿಡ್ತು. ನಾನೊಂದು ಸರ್ಕಾರಕ್ಕೆ ಕೇಳುವಂಥದ್ದು, ಯಾಕೆ ಕಾಂಗ್ರೆಸ್ನ ಆಡಳಿತ 2 ವರ್ಷ ಇವತ್ತು ಪೂರೈಸ್ತಾ ಇದೆ, 2.25 ವರ್ಷ ಆಗಿದೆ, ಇಲ್ಲಿವರೆಗೂ ಕೂಡ ಯಾಕೆ ಮಸೀದಿ ಹತ್ರ ಈ ರೀತಿ ಒಂದು ಗಲಾಟೆ ಆಗಿಲ್ಲ? ಯಾಕೆ ಬರೀ ಗಣೇಶನ ವಿಚಾರಕ್ಕೆ ಸಂಬಂಧಪಟ್ಟ ಅಲ್ಲೆಲ್ಲೋ ಸಾಗರದಲ್ಲಿ ಅಲ್ಲಿ ಯಾರೋ ಗಣೇಶನ ವಿಗ್ರಹಕ್ಕೆ ಉಗಿತಾನಂತೆ 2 ಹುಡುಗರು, ಇಲ್ಲಿ ಈ ರೀತಿ ಪ್ರಕರಣಗಳಾಗತ್ತಂತೆ. ಬಟ್ ಇದರಿಂದ ರಾಜಕೀಯ ಲಾಭ ತಗೊಳ್ತಕ್ಕಂಥದ್ದು ಲೆಕ್ಕಾಚಾರಗಳು ಇರ್ಬೋದು ಬೇರೆ ಬೇರೆ ಪಕ್ಷದ್ದು. ಬಟ್ ನಾವಿಲ್ಲಿ ರಾಜಕಾರಣ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನೀವು ಹೇಳ್ದಂಗೆ ಮಂಡ್ಯ ಎಂದೂ ಕೂಡ ವಿಷಯಾಧಾರಿತವಾದಂಥ ಹೋರಾಟಕ್ಕೆ, ಜೊತೆಯಲ್ಲಿ ರೈತ ಪರವಾದಂಥ ಹೋರಾಟಕ್ಕೆ ಯಾವತ್ತಕ್ಕೂ ಕೂಡ ಹೆಸರುವಾಸಿಯಾಗಿರ್ತಕ್ಕಂಥ ಜಿಲ್ಲೆಯ ಹೆಸರಿಗೆ ಕಳಂಕ ತಗೊಂಡು ಬರ್ತಕ್ಕಂಥದ್ದಕ್ಕೆ ಯಾವುದೇ ನಿಟ್ಟಿನಲ್ಲೂ ಕೂಡ ಜನತಾದಳ ಪಕ್ಷ ನಾವು ಯಾವ ಹೆಜ್ಜೆಗಳನ್ನು ಇಡಲಿಕ್ಕೆ ಪ್ರಶ್ನೆ ಇಲ್ಲ. ಆದರೆ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಇದನ್ನು ಭಾಳ ಗಂಭೀರವಾಗಿ ಪ್ರಶ್ನೆಯನ್ನು ಮಾಡ್ತೇವೆ. ನಮ್ಮ ಜಿಲ್ಲೆ ನಾಯಕರನ್ನು ಭೇಟಿ ಮಾಡ್ತಾ ಇದ್ದೇನೆ. ಮುಂದಿನ ನಡೆಯನ್ನು ಪತ್ರಿಕಾಗೋಷ್ಠಿ ಮೂಲಕ ತಿಳಿಸ್ತೇನೆ ಮಂಡ್ಯದಲ್ಲಿ. ಥ್ಯಾಂಕ್ ಯು. ಇವಿಷ್ಟು JDSನ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಸತ್ತಾ, ನ್ಯೂಸ್ ಫಾಸ್ಟ್, ಬೆಂಗಳೂರು.